ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 17 ಅಕ್ಟೋಬರ್ 2025. ಇಂದಿನ ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ. ಹೇಗೆ ಬಾಬಾ ಭವಿಷ್ಯ 21 ಜನ್ಮಗಳಿಗಾಗಿ ಸುಖವನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. तो वैसे आप बच्चे भी बाबा के मददगार बनो. ಹಾಗೆ ತಾವು ಮಕ್ಕಳು ತಂದೆಯ ಸಹಯೋಗಿಗಳು ಆಗಿರಿ. ಪ್ರೀತ್ ಬುದ್ಧಿ ಬನೋ. ದುಃಖ ದೇನೆ ಕಾ ಕಭಿ ಖ್ಯಾಲ್ ಭಿ ನ ಆಯೆ. ದುಃಖವನ್ನು ಕೊಡುವಂತಹ ವಿಚಾರ ಎಂದಿಗೂ ಕೂಡ ಬರಕೂಡ್ದು. ಸೊ ಬಾಬಾ ಹೇಳ್ತಾರೆ, ಭವಿಷ್ಯ 21 ಜನ್ಮಗಳ ಭಾಗ್ಯ ಮಾಡಿಸ್ಲಿಕ್ಕೆ ಬಾಬಾ ಬಂದಿದ್ದಾರೆ ಅಂದಮೇಲೆ ಬಾಬಾಗೂ ತಾವು ಸಹಯೋಗಿ ಆಗಬೇಕು ಅಂತ. ಭಗವಂತನಿಗೆ ಏನು ಸಹಯೋಗಿ ಆಗಬೇಕು? ಮಾಡಲ್ಪಟ್ಟಂತಹ ಡ್ರಾಮಾ ನಮಗೆ, ನಾನು ಆತ್ಮನಿಗೆ ಶರೀರ ಕೊಟ್ಟಿದೆ, ಒಂದು ರೋಲ್ ಅನೇಕ ಸಂಬಂಧಗಳನ್ನು ಕೊಟ್ಟಿದೆ. ಈ ಡ್ರಾಮಾದಲ್ಲಿ ಬುದ್ಧಿವಂತಿಕೆಯನ್ನು, ಮನಸ್ಸು ಭಾವನೆಗಳನ್ನು ಎಲ್ಲವನ್ನ ನೀಡಿದೆ. ಇದರಲ್ಲಿ ಡ್ರಾಮಾದ ಮೂಲಕ ಸಿಕ್ಕಿರುವಂತಹ ವಸ್ತುಗಳನ್ನು ಡ್ರಾಮಾದ ಡೈರೆಕ್ಟರ್ ಬಾಬನಿಗೆ ಕೊಡೋದ್ರಲ್ಲಿ ಇದು ದೊಡ್ಡ ಸಹಯೋಗ ಅಲ್ಲ. ಬಾಬಾ ಹೇಳ್ತಾರೆ, ನಿಜವಾದ ಸಹಯೋಗ ಭಗವಂತನಿಗೆ ಕೊಡಬೇಕಾಗಿದೆ. ಯಾಕೆ ಅಂದರೆ 21 ಜನ್ಮದ ಭಾಗ್ಯ ಮಾಡಿಸ್ಲಿಕ್ಕೆ, ಭವಿಷ್ಯವನ್ನು ಶ್ರೇಷ್ಠ ಮಾಡಲಿಕ್ಕೆ ಭಗವಂತ ಬಂದಿದ್ದಾರೆ. ಅಂದ ಮೇಲೆ ಸಹಯೋಗ ಏನು ಕೊಡಬೇಕಾಗಿದೆ? ನಿರಾಕಾರ ಭಗವಂತನಿಗೆ, ನಿರಾಕಾರ ಮಕ್ಕಳ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಭಗವಂತನಿಗೆ ಕೊಡುವಂಥ ಅತಿ ದೊಡ್ಡ ನಂಬರ್ 1 ಸಹಯೋಗ ಆಗಿದೆ. ಬಾಬಾ ಡ್ರಾಮಾದಲ್ಲಿ ಇದ್ದುಕೊಂಡು ಭಕ್ತರು ಕೂಡ ಭಗವಂತನಿಗೆ ಪ್ರಾಣ ಅರ್ಪಣೆ ಮಾಡ್ತಾರೆ, ಡ್ರಾಮಾ ಕಾನ್ಷಿಯಸ್, ರೋಲ್ ಕಾನ್ಷಿಯಸ್ ಅಲ್ಲಿ ಇದ್ದುಕೊಂಡು. ಆದರೆ ಬಾಬಾ ಮಕ್ಕಳಿಂದ ಬಯಸ್ತಾ ಇರೋದು, ಈ ಡ್ರಾಮಾದಿಂದ, ರೋಲಿಂದ, ಈ ನಾಟಕದ ಎಲ್ಲ ಸ್ಮೃತಿಯಿಂದ ಪರೆಯಾಗಿ ನಿಮ್ಮ ನಿರಾಕಾರಿ ಅವಸ್ಥೆಯಲ್ಲಿ ಸ್ಥಿತಾಗಿ ನನ್ನ ಸಂಘದಲ್ಲಿ ನಿರಂತರ ಅನುಭವ ಮಾಡುವುದ ನಿಜವಾದ ಮಕ್ಕಳು ಬಾಬಾಗ ಸಹಯೋಗವನ್ನು ಕೊಡೋದಾಗಿದೆ. ಇದಕ್ಕೆ ಪ್ರೀತ ಬುದ್ಧಿ ಅಂತ ಹೇಳೋದು. ಪ್ರೀತ ಬುದ್ಧಿ, ಪ್ರಿಯ ಬುದ್ಧಿ ಅರ್ಥಾತ್ ಪ್ರೀತಿ ಎಲ್ಲಿ ಯಾರೊಳಗಿದೆ? ಕ್ಯಾರೆಕ್ಟರ್ ಒಳಗೆ ಪ್ರೀತಿ ಇಲ್ಲ. ಸತ್ಯ ಪ್ರೀತಿ ಕ್ಯಾರೆಕ್ಟರ್ ಒಳಗಿಲ್ಲ, ಕ್ಯಾರೆಕ್ಟರ್ನ ಮೈಂಡ್ ಒಳಗಿಲ್ಲ. ಯಾವತ್ತಿಗೂ ಅಲ್ಲಿ ಸ್ವಾರ್ಥ ಇದೆ, ಅಲ್ಲಿ ಮತ್ಲಬ್ ಇದೆ. ಆದರೆ ಪ್ರೀತಿ ಏನಿದೆ ಅದು ಕೇವಲ ಸೋಲ್ ಒಳಗಿದೆ. ಸತ್ಯ ಪ್ರೀತಿ, ಜೂ ಲವ್ ಏನಿದೆ ಅದು ಕೇವಲ ಆತ್ಮದಲ್ಲಿ ಮಾತ್ರ ಇದೆ. ಯಾವ ಸಮಯದಲ್ಲಿ ನಾನು ಜಾಗೃತಿ ಇರ್ತೀನಿ, ಯಾವ ಕ್ಷಣ ನನ್ನ ಆತ್ಮ ಸ್ಮೃತಿಯಲ್ಲಿ ಸ್ಥಿತಿರ್ತೀನಿ, ಅವಾಗ ಮಾತ್ರ ಸತ್ಯ ಪ್ರೇಮ ನನ್ನಿಂದ ಉದಯ ಆಗಲಿಕ್ಕೆ ಅಥವಾ ಆ ವೈಬ್ರೇಷನ್ ಹರಡಲಿಕ್ಕೆ ಸಾಧ್ಯ. ಸೊ ಬಾಬಾ ಹೇಳ್ತಾರೆ, ಪ್ರೀತ ಬುದ್ಧಿಯವರಾಗ್ರಿ. ಅರ್ಥಾತ್ ಆತ್ಮನ ರಿಯಲ್ ಆ ಪ್ರೇಮ ಸ್ವರೂಪದಲ್ಲಿ ಸ್ಥಿತಾಗಿ ಪ್ರೇಮ ಸಾಗರನ ಸಂಘದ ಅನುಭವ ಮಾಡೋದೇ ಪ್ರೀತ ಬುದ್ಧಿ ಉಳ್ಳವರು ಆಗೋದಾಗಿದೆ. ಯಾರು ಪ್ರೀತ ಬುದ್ಧಿಯವರು ಇರ್ತಾರೆ ಅವರು ಯಾವತ್ತಿಗೂ ಬಾಬನ ಸಂಘ ಬಿಟ್ಟು ಒಂದು ಕ್ಷಣನೂ ಇಳಿದು ಅವರು ಮನುಷ್ಯರ ಸಂಘದಲ್ಲಿ ಬರೋದಿಲ್ಲ. ಸಂಘ ಅಂದರೆ ಸೂಕ್ಷ್ಮ ರೂಪ, ಭಲೆ ಕ್ಯಾರೆಕ್ಟರ್ನ ಮೂಲಕ ಎಲ್ಲರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾರೆ. ಆದರೆ ಬುದ್ಧಿಯೊಳಗ ಬಾಬನ ಜೊತೆ ಕಂಬೈನ್ಡ್ ಸ್ವರೂಪ ಆಗಿಯೇ ಕಾರ್ಯವನ್ನು ಮಾಡುವ ಅಭ್ಯಾಸ ಇರ್ತದೆ. ಇದೇ ಪ್ರೀತ ಬುದ್ಧಿ. ಸೊ ಅವರ ವಿಚಾರದೊಳಗೆ ಬಾಬಾ ಹೇಳ್ತಾರೆ, ಭಗವಂತ ನಿಮಗೆ ಭವಿಷ್ಯ 21 ಜನ್ಮ ಶ್ರೇಷ್ಠ ಮಾಡ್ಲಿಕ್ಕೆ ಬಂದಿದ್ದಾರೆ ತಂದಮೇಲೆ ಮಕ್ಕಳೇ ಇಷ್ಟು ಪ್ರೀತಿ ಬುದ್ಧಿಯವರಾಗಬೇಕಲ್ಲ. ಎಂದಿಗೂ ಕೂಡ ತಮ್ಮ ವಿಚಾರದಲ್ಲಿ ಇನ್ನೊಬ್ಬರಿಗೆ ದುಃಖ ಕೊಡುವಂತಹ ಸಂಕಲ್ಪಗಳು ಹೇಳಬಾರ್ದು ಅಂತ. ದುಃಖ ಕೊಡುವ ಸಂಕಲ್ಪಗಳು ಹೇಳೋದು ಅಂತಂದರೆ ಅನೇಕರು ಹೀಗೆ ತಿಳ್ಕೊಳ್ತಾರೆ, BK ಜೀವನದಲ್ಲಿ ಅವರ ಕ್ಯಾರೆಕ್ಟರಿಗೆ ಹಾನಿಯಾಗುವಂತಹ ಶಬ್ದಗಳು ನಾವು ಮಾತಾಡಿದ್ರ, ಅಥವಾ ನಾವು ಏನಾದರೂ ಶಾರೀರಿಕವಾಗಿ ಅಥವಾ ಸ್ಥೂಲ ರೂಪದಲ್ಲಿ ಅವ್ರದ್ದು ತೊಂದರೆ ಕೊಟ್ರ, ಅವ್ರದ್ದು ಹಾನಿ ಮಾಡಿದ್ರ, ಇದು ದುಃಖ ಕೊಟ್ಟಂಗಂತ ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ನಿಮ್ಮ ಸಮೀಪದ ಸಂಬಂಧದೊಳಗ ಅವರ ಒಂದು ಪಾತ್ರದಲ್ಲಿರುವ ದುಃಖವನ್ನು ನೋಡಿ ನೀ ರಿಯಲ್ ಅಂತ ಅನ್ಕೋತಿ ಅಂದ್ರೆ ಅದು ದುಃಖ ಕೊಟ್ಟ ಹಾಗಿದೆ. ದುಃಖನೇ ಅದು. ಯಾಕಂದರೆ ಪಾತ್ರ ರಿಯಲ್ ಅಲ್ಲ, ಸೋಲ್ ರಿಯಲ್ ಇದೆ. ಆತ್ಮದ ಸತ್ಯ ಸ್ವರೂಪ ಏನಾಗಿದೆ ಅಂದರೆ ಪ್ರೇಮ್ ಸ್ವರೂಪ,
ಶಕ್ತಿ ಸ್ವರೂಪ, ಶಾಂತ ಸ್ವರೂಪ ಆತ್ಮ. ಸೊ ಆತ್ಮನ ಆ ಸತ್ಯ ಶಾಂತ ಸ್ವರೂಪ ಸ್ಥಿತಿಯನ್ನು ನೋಡದೆ ಅವರ ಕ್ಯಾರೆಕ್ಟರ್ ಒಳಗಿರುವ ದುಃಖ, ಚಿಂತೆ ಇದನ್ನು ನೋಡಿ ನಾನು ಪಾಪ ಅಂತಂತೀನಂತಂದ್ರೆ ಇದು ಕೂಡ ದುಃಖವನ್ನೇ ಕೊಡೋದಾಗಿದೆ. ಅದಕ್ಕೆ ಬಾಬಾ ಅಂತಾರೆ ದುಃಖ ಕೊಡುವ ವಿಚಾರ ಸಂಕಲ್ಪದಲ್ಲೂ ಬರಬಾರ್ದು. ಅಂದರೆ ಇವು ದುಃಖ ಕೊಡಬೇಕಂತ ನಾವು ಉದ್ದೇಶಪೂರ್ವಕವಾಗಿ ಅವ್ರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋದೇ ದುಃಖ ಕೊಡೋದಲ್ಲ. ಏನೂ ತಿಳಿಯದೆ ದೇಹಭಾನದಲ್ಲಿ ಬಂದು ರೋಲ್ ಕಾನ್ಷಿಯಸ್ಸಲ್ಲಿ ಬಂದು ನನ್ನ ಮಗಳಿಗೆ ಹೀಗಾಗ್ತಾ ಇದೆಯಲ್ಲ, ನಮ್ಮ ಮನೆಯವ್ರಿಗೆ ಯಾಕೆ ಈ ಥರ ತೊಂದರೆ ಆಗ್ತಾ ಇದೆ, ಅಥವಾ ನನಗೆ ಯಾಕೆ ಹೀಗಾಗ್ತಾ ಇದೆ, ನಮ್ಮ ಪರಿವಾರದಲ್ಲಿ ಒಬ್ರಿಗಿಲ್ಲ ಒಬ್ರಿಗೆ ಹೀಗ್ಯಾಕೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋದು ಕೂಡ, ನಡೀತಾ ಇರುವ ಘಟನೆಗಳನ್ನು ರಿಯಲ್ ಅಂತ ಅನುಭವ ಮಾಡುವುದೂ ಕೂಡ ದುಃಖ ಕೊಡುವುದೇ ಆಗಿದೆ. ಯಾಕೆ ಅಂದರೆ ಅವರು ದುಃಖಿ ಅಲ್ಲ, ದುಃಖದ ಪಾರ್ಟ್ ಅಭಿನಯ ಮಾಡ್ತಾ ಇದ್ದಾರೆ. ಲಾಸ್ ಆಗಿರುವಂಥ ಪಾರ್ಟ್ ಅಭಿನಯ ಮಾಡ್ತಾ ಇದ್ದಾರೆ, ಕಳ್ಕೊಂಡಿರುವಂಥ ಪಾರ್ಟದ ಅಭಿನಯ ಮಾಡ್ತಾ ಇದ್ದಾರೆ. ಅಭಿನಯ ನೋಡಿ ಅದನ್ನು ರಿಯಲ್ ಅಂದ್ಕೊಂಡು ಪಾಪ ಅಂತ ಫೀಲ್ ಮಾಡ್ತೀರಿ ಅಂತಂದ್ರೆ ನೀವು ಆ ಪಾಪದ, ಆ ದುಃಖದ ಅಥವಾ ನಿರಾಶೆಯ ವೈಬ್ರೇಷನ್ ಅವರಿಗೆ ಕೊಡ್ತಾ ಇದ್ದೀರಿ. ಇದು ಕೂಡ ದುಃಖ ಕೊಡೋದೇ ಆಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ನಿಮ್ಮ ಸಂಕಲ್ಪದಲ್ಲೂ ಕೂಡ ಯಾರಿಗೂ ದುಃಖ ಕೊಡುವಂಥ ಖಾಲಾತ್ ಎಂದಿಗೂ ಬರಬಾರ್ದಾಗಿದೆ. ಪ್ರಶ್ನೆ, ತುಮ್ ರೂಪ ಬಸಂತ ಬಚ್ಚೋಂಕ ಕರ್ತವ್ಯ ಕ್ಯಾ ಹೈ? ತಾವೆಲ್ಲ ರೂಪ ಬಸಂತ ಮಕ್ಕಳ ಕರ್ತವ್ಯ ಏನಾಗಿದೆ? ತುಮ್ಹೆ ಬಾಬಾಕ್ಕೆ ಕೌನ್ ಸಿ ಶಿಕ್ಷಾಯೇ ಮಿಲಿ ಹುಯಿ ಹೈ? ಬಾಬಾರವರ ಯಾವ ಶಿಕ್ಷಣ ತಾವು ಮಕ್ಕಳಿಗೆ ದೊರಕಿದೆ? ಉತ್ತರ, तुम रूप बसंत बच्चों का कर्तव्य है मुख से सदैव रत्न निकालना. तुम्हारे मुख से कभी भी पत्थर नहीं निकलने चाहिए. ಬಾಬಾ ಹೇಳ್ತಾರೆ ರೂಪ ಬಸಂತ ಮಕ್ಕಳ ಮುಖದಿಂದ ಸದಾ ಜ್ಞಾನರತ್ನಗಳೇ ಬರಬೇಕು, ಎಂದಿಗೂ ಕೂಡ ಕಲ್ಲಿನಂಥ ಮಾತುಗಳು ಬರಬಾರ್ದು. ಸರಿ, ಇದು ಜಗತ್ತಿನವರಿಗೆ ದೃಷ್ಟಿಯಲ್ಲಿ ಏನಿದೆ, ಕಲ್ಲಿನಂಥ ಮಾತು ಅಂದರೆ ಅವರಿಗೆ, ಅವ್ರ ಕ್ಯಾರೆಕ್ಟರಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಒಂದು ಕಾರ್ಯಕ್ಕೆ ವಿರೋಧವಾಗಿ ನಾನು ಮಾತನಾಡಿದೆ ಅಂತಂದರೆ ಅದು ಅವರಿಗೆ ನಾವು ಕಲ್ಲಿನ ಥರ ಮಾತಾಡಿದ ಹಾಗೆ, ಅಥವಾ ಅಪಶಬ್ದಗಳನ್ನು ಅವರಿಗೆ ಅಗೌರವವಾಗಿ ನಾವು ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಲೌಕಿಕ ದೃಷ್ಟಿಯಲ್ಲಿದೆ ಕಲ್ಲಿನಂಥ ಮಾತುಗಳನ್ನು ಆಡೋದು ಅಂತ. ಹಾಗೆ ಕೆ ಜೀವನದಲ್ಲೂ ಅನೇಕರು ತಿಳ್ಕೊಂಡಿದ್ದಾರೆ ನಾವು ಕೆಟ್ಟದ್ದು ಮಾತಾಡಿದ್ರೆ ಕಲ್ಲಿನಂತ ಮಾತಾಡ್ದಂಗೆ, ಅವ್ರಿಗೆ ಭಾಳ ಅಪಮಾನ ಮಾಡಿದ್ರೆ ಕಲ್ಲಿನಂಥ ಮಾತುಗಳನ್ನು ಮಾತಾಡ್ದಾಗೆ ಅಂತ. ಕಲ್ಲಿನಂಥ ಮಾತು, ಕಲ್ಲು ಹಾರ್ಡ್, ಕಲ್ಲು ಅಂದರೆ ಜಡ. ನನಗೆ ನಾನು ಇವನ್ ಅಕ್ಕೌರು ಅನ್ನುವಂಥ ಭಾನದಲ್ಲಿ ಬಂದು ನಡೆಯುವ ಎಲ್ಲ ಘಟನೆಗಳನ್ನು ನಾನು ರಿಯಲ್ ಅಂತ ಅನುಭವ ಮಾಡಿ ಅದಕ್ಕೆ ಏನಾದ್ರೂ ನಾನು ಸಾಮಾನ್ಯ ಶಬ್ದದೊಳಗೆ ಮಾತಾಡ್ತೀನಿ ಅಂತ ಆ ಘಟನೆಯ ಮರುಸ್ಮರಣೆ ಮಾಡಿಕೊಂಡು ನಾವು ಅದ್ರದ್ದು ಆ ಘಟನೆಗಳನ್ನು ರಿಪೀಟ್ ಮಾಡ್ತೀವಿ ಅಂತಂದ್ರೂ ಇದು ಕಲ್ಲ ಆಗಿದೆ. ಯಾಕೆ? ದೇಹ ಕಲ್ಲು. ದೇಹದ ಸಂಬಂಧಗಳ ಮಾತಿನ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತಂದ್ರೆ, ಅದನ್ನು ಮಾತಾಡ್ತೀನಿ, ಶೇರ್ ಮಾಡ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಕಲ್ಲಿನಂಥ ಮಾತುಗಳೇ. ಅಂದ್ರೆ ಕಲ್ಲಿನಂಥ ಮಾತುಗಳು ಕ್ಯಾರೆಕ್ಟರ್ನ ಮೂಲಕ ಒಂದು ವೇಳೆ ಬರುತ್ತದೆ ಅಂತಲೇ ತಿಳ್ಕೊಡ್ರಿ. ಅದಾದ್ರೆ ರಿಯಲ್ ಅಂತ ಅನ್ಕೋತೀನಂದ್ರೆ ಕಲ್ಲು ಅಂತಾರೆ ಬಾಬಾ. ಅಂದ ಮೇಲೆ ರೂಪ ಬಸಂತ ಮಕ್ಕಳ ಮುಖ್ಯ ಕರ್ತವ್ಯ ಏನು ಅಂತಂದರೆ ಅವರು ನಿರಂತರ ಜ್ಞಾನದ ಮಾತು ಹೇಳ್ತಾರೆ. ಜ್ಞಾನದ ಮಾತಂದ್ರೆ ಬಾಬಾ ಹಿಂಗದಾರ, ಸೃಷ್ಟಿ ನಾಟಕ ಹೀಗಿದೆ, ಇದಷ್ಟೇ ಜ್ಞಾನ ಅಲ್ಲ. ಯಾವಾಗಲೂ ಆತ್ಮಸ್ಥಿತಿಯ ಕಡೆಗೆ ಬರುವಂತಹ ಮಾತುಗಳು, ಯಾವತ್ತಿಗೂ ದೇಹಭಾನದ ದುಃಖದ ಪ್ರಪಂಚದಿಂದ ಹೊರಗೆ ಬರುವಂತಹ ಮಾತುಗಳು, ಇನ್ನೊಬ್ಬರಿಗೆ ಪ್ರೇರಣೆ ಕೊಡುವಂತಹ, ಇನ್ನೊಬ್ಬರವ್ರ ಪಾರ್ಟ್ ಒಳಗಿರುವ ದುಃಖದಿಂದ ಹೊರಗೆ ಬರುವಂಥ ಮಾತುಗಳು ನಮ್ಮ ಮುಖದಿಂದ ಅವ್ರ ಪ್ರತಿಯಾಗಿ ಬರ್ತದಂತಂದ್ರೆ ಇದಕ್ಕೆ ಬಾಬಾ ಹೇಳ್ತಾರೆ ಜ್ಞಾನರತ್ನಗಳು. ಜ್ಞಾನರತ್ನಗಳೇ ಬರಬೇಕು, ಎಂದಿಗೂ ಕಲ್ಲಿನಂಥ ಮಾತುಗಳು ಬರಬಾರ್ದು. तो सर्व बच्चों प्रति बाबा की शिक्षा है कि बच्चे ಎಲ್ಲ ಮಕ್ಕಳ ಪ್ರತಿಯಾಗಿ ಶಿವ ಬಾಬಾರವರ ಶಿಕ್ಷಣ ಇದೆ. ಪರಂಪಿತ ಪರಮಾತ್ಮನ ಶಿಕ್ಷಕ ರೂಪದಲ್ಲಿ ಮಕ್ಕಳಿಗಾಗಿ ಶಿಕ್ಷಣ ಇದೆ. ಅದರಲ್ಲಿ ಒಂದೇದು आपस में कभी एक दो को तंग नहीं करना और गुस्सा नहीं करना, यह असुरी मनुष्यों का काम है ना. ಒಬ್ರಿಗೊಬ್ಬರು ತೊಂದರೆ ಕೊಡಬೇಡ್ರಿ, ಕ್ರೋಧ ಮಾಡಬೇಡ್ರಿ, ಇದು ಅಸುರಿ ಮನುಷ್ಯರ
ಕರ್ತವ್ಯ ಆಗಿದೆ ಅಂತಾರೆ ಬಾಬಾ. ಸ್ಥೂಲ ರೂಪದಲ್ಲಿನೂ ಕೂಡ ಬ್ರಾಹ್ಮಣ ಜೀವನ ಅಂದಮೇಲೆ ಬಾಬಾ ಹೇಳ್ತಾರೆ ಒಬ್ರಿಗೊಬ್ರು ತೊಂದರೆ ಅವಶ್ಯ ಕೊಡಬೇಡ್ರಿ, ಕ್ರೋಧನೂ ಮಾಡಬೇಡ್ರಿ. ಆದರೆ ಇದು ಬರೀ ಸ್ಥೂಲ ಮಾತಷ್ಟೇ ಅಲ್ಲ. ಯಾರು ಸ್ಥೂಲದಲ್ಲಿ ಯಾರಿಗೂ ತೊಂದರೆ ಕೊಡೋದಿಲ್ಲ, ಹೊರಗಿನಿಂದ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಅವರೆಲ್ಲ ಒಳಗೆ ಭಾಳ ಶಾಂತ ಇರ್ತಾರಂತ ಹಾಗಿಲ್ಲ. ತೊಂದರೆ ಕೊಡೋದು ಅಂತಂದರೆ ಮೈಂಡ್ ಒಳಗೆ ಬರುವಂಥ ವಿಚಾರಗಳು, ಆ ವಿಚಾರದ ಜೊತೆಗೆ ನಾ ಆತ್ಮ ಬೇರೆ ಮನಸ್ಸು ಬೇರೆ. ಅದಕ್ಕೆ ನನ್ನ ಮನಸ್ಸು ಅಂತೀನಿ, ನಾನಾ ಮನಸ್ಸು ಅನ್ನೋದಿಲ್ಲ. ನನ್ನ ಮನಸ್ಸು ಅಂದರೆ ಬಾಬಾ ಹೇಳ್ತಾರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅಂದರೆ ಫಸ್ಟ್ ಯಾರು? ನಾನು ಆತ್ಮ, ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಇನ್ನೊಬ್ರು ಯಾರು? ಈ ಮೈಂಡ್. ಈ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳನ್ನು ನೋಡಿ ಇದು ಏನಪ್ಪ, ಏನು ವಿಚಾರ ಬರ್ತಾವ, ಮನಸ್ಸು ಹಿಂಗೆ ಯಾಕೆ ಆಗ್ತದ, ಇಷ್ಟು ಮೂಡ್ ಆಫ್ ಯಾಕೆ ಆಗ್ತದ, ಇಷ್ಟು ಯಾಕೆ ನನಗೆ ಕೆಟ್ಟ ಅನ್ನಿಸ್ತದ, ನನಗಿದು ಚಲೋ ಅನಿಸೋದಿಲ್ಲ, ಇವೆಲ್ಲ ಮನಸ್ಸಿನ ಜೊತೆಗೆ ಜಗಳ ಮಾಡೋದಿದೆ. ಬಾಬಾ ಹೇಳ್ತಾರ ಮೈಂಡ್ ಒಳಗೆ ಬರುವಂಥ ಪ್ರತಿ ವಿಚಾರ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಬರ್ತಾವ. ಆ ವಿಚಾರಗಳ ಕಡೆಗೆ ನೀನು ಅಟೆನ್ಷನ್ ಯಾಕೆ ಕೊಡ್ತಿ, ಅದ್ರ ಜೊತೆ ಜಗಳರೇ ಯಾಕೆ ಮಾಡ್ತಿ ಅಂತಾರೆ ಬಾಬಾ. ಅದ್ರ ಜೊತೆಗೆ ನೀನು ಗುದ್ದಾಟ ಯಾಕೆ ಮಾಡ್ತಿ, ಅದು ಏನಿದೆ ಅದು ಇದೆ, ಆ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಿಬಿಡು. ಸೊ ಇದಾಗಿದೆ ತೊಂದರೆಯನ್ನು ಕೊಡದೇ ಇರೋದು. ಮೈಂಡ್ ಒಳಗೆ ಯಾರು ಈ ರೀತಿ ತಮ್ಮ ಮನಸ್ಸಿನ ಜೊತೆಗೆ ತೊಂದರೆ ಕಟ್ಕೋತಾರೆ, ತಮಗೆ ತಾವ ಸಿಟ್ಟು ಮಾಡ್ಕೋತಾರೋ ಅವ್ರು ಅವಶ್ಯ ಕ್ಯಾರೆಕ್ಟರ್ ಒಳಗೂ ಕೂಡ ಇನ್ನೊಬ್ಬರಿಗೆ ಮಾಡ್ತಾನೆ ಇರ್ತಾರೆ. ಸೆಕೆಂಡ್ ಪಾಯಿಂಟ್, ಮನ್ಸಾ ಮೇ ಬಿ ಕಿಸಿ ಕೋ ದುಃಖ ದೇನೆ ಕಾ ಖ್ಯಾಲ್ ನ ಆಯೆ. ಮನಸ್ಸಿನಿಂದಲೂ ಕೂಡ ಇನ್ನೊಬ್ಬರಿಗೆ ದುಃಖ ಕೊಡುವಂಥ ವಿಚಾರಗಳೆಂದಿಗೂ ಮಕ್ಕಳೊಳಗೆ ಬರಬಾರ್ದು. ಮೂರನೇ ಪಾಯಿಂಟ್, ನಿಂದಾ ಸ್ತುತಿ ಮಾನ್ ಅಪಮಾನ್ ಸಬ್ ಕುಚ್ ಸಹನ್ ಕರ್ನಾ ಹೈ, ಅಗರ್ ಕೊಯ್ ಕುಚ್ ಬೋಲ್ತಾ ಹೈ ತೋ ಶಾಂತ ರೆಹನಾ. ಮನಸ್ಸಿನಲ್ಲಿ ಬಾಬಾ ಹೇಳ್ತಾರೆ ನಿಂದನೆ ಆಗ್ತದ, ಸ್ತುತಿ ಆಗ್ತದ, ಬಹಳ ಮಹಿಮೆ ಆಗ್ತದ, ಒಂದು ಕಡೆಗೆ ಬೈತಾರ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂತಾರೆ ಬಾಬಾ. ಎರಡನ್ನೂ ಹೊಟ್ಟೆಯೊಳಗೆ ಹಾಕು. ಮಾನ್ ಅಪಮಾನ್, ಕೆಲವೊಮ್ಮೆ ಭಾಳ ಗೌರವ ಕೊಡ್ತಾರೆ, ಕೆಲವೊಮ್ಮೆ ಭಾಳ ಅಪಮಾನ ಮಾಡ್ತಾರೆ, ನಿಂದನೆ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲದರೊಳಗೂ ಸಮಾನ ಇರೋ. ಸಮಾನ ಯಾರಿಗಿರ್ಲಿಕ್ಕೆ ಸಾಧ್ಯ? ಕ್ಯಾರೆಕ್ಟರ್ ಕಾನ್ಷಿಯಸ್ನಾಗ ಇರೋರು, ರೋಲ್ ಕಾನ್ಷಿಯಸ್. ಸ್ವತಃ ಮಗಳಂದ್ರೂ ಕೂಡ ತಾಯಿ ಮಾನ್ ಅಪಮಾನ್, ಮಗಳು ಏನರ ಅಪಮಾನ ಮಾಡಿದ್ರೆ ತಾಯಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತು ಕಲಿಯುವುದು ಮದರ್ಗೆ. ಸ್ವತಃ ಮಮ್ಮಿ ಮಕ್ಕಳು ಕಲ್ಯಾಣ ಇಟ್ಕೊಂಡು ಮಗಳಿಗೆ ಜೋರಾಗಿ ಬೈತಾಳ ಅಥವಾ ಜೋರಾಗಿ ಹೇಳಿದ್ರು ಕೂಡ ಮಗಳಿಗೆ ಅದು ಸಮಾವೇಶ ಮಾಡ್ಕೊಳಿಕ್ಕಾಗೋದಿಲ್ಲ, ನಮ್ಮ ಮಮ್ಮಿ ಬೈತಾರ ಅಂತ ಅನ್ನಿಸ್ತದೆ. ಯಾಕೆ ಹೀಗೆ ಅನ್ನಿಸ್ತದಂದರೆ ಇದು ಕಲಿಯುಗದ ಪಾರ್ಟ್ನ ಪ್ರಭಾವ. ಅಂದಮೇಲೆ ಬಾಬಾ ಅಂತಾರ ಈ ಮಾನ್ ಅಪಮಾನ್ ನಿಂದಾ ಸ್ತುತಿ ಪ್ರತಿಯೊಂದರಲ್ಲೂ ನಾವು ಸಮಾನ ಸ್ಥಿತಿಯಲ್ಲಿರಬೇಕು ಅಂತಂದರೆ ಅದಕ್ಕೆ ಒಂದೇ ಒಂದು ಉಪಾಯ, ನಾನು ಆತ್ಮ, ಬಾಬಾನ ಪ್ರತಿ ಮಾತು ಫಾಲೋ ಮಾಡಬೇಕು. ಅಂದರೆ ಇದು ಡ್ರಾಮಾದ ಡಾಲ್ ಅಂತಾರೆ ಬಾಬಾ. ಯುದ್ಧ ಮಾಡಬೇಕಾದ್ರೆ ಹೆಂಗೆ ಕೈಯೊಳಗೆ ಸೇಫ್ಟಿಗಾಗಿ ಡಾಲ್ ಹಿಡಿದಿರ್ತಾರ, ಅದಕ್ಕೆ ಈ ಡ್ರಾಮಾ ಅನ್ನುವಂಥ ಡಾಲ್ನ ಪ್ರಯೋಗ ಮಾಡಿರಿ. ಈ ನಿಂದನೆ, ಈ ಸ್ತುತಿ, ಈ ಮಾನ, ಈ ಅಪಮಾನ ಎಲ್ಲಿ ಸಿಗ್ತಾ ಇದೆ? ಡ್ರಾಮಾ ಒಳಗೆ, ಸಿನಿಮಾ ಆ್ಯಕ್ಟಿಂಗ್ ಒಳಗೆ ಹೀರೋಗೆ ಎಷ್ಟೇ ಹಾರ ಹಾಕಿ, ಹಾರದ ಮೇಲೆ ಹಾರ ಹಾಕಿ, ಕಾರಿನ ಮೇಲೆ ಮೆರವಣಿಗೆ ಮಾಡಿ, ಏನೆಲ್ಲ ಮಾಡಲಿ ಶೂಟಿಂಗ್ ಒಳಗೆ, ಸಿನಿಮಾದೊಳಗೆ, ಆಮೇಲೆ ಇಳಿದ ಮೇಲೆ ಅವನದೇನು ಎಷ್ಟು ಮಹಿಮೆ ಇದೆ, ಎಷ್ಟು ಮರ್ಯಾದೆ ಇದೆ ಅಷ್ಟೇ ಸಿಗ್ತದೆ. ಸಿನಿಮಾದೊಳಗೆ ಭಾಳ ಅವನಿಗೆ ಮರ್ಯಾದೆ ಗೌರವ ಕೊಟ್ಟು ತೋರಿಸಿರ್ಬೋದು, ಆದರೆ ಅದು ರಿಯಲ್ ಅಲ್ಲ. ಹೀರೋಗೆ ಸಿಕ್ಕಾಪಟ್ಟಿ ಬೈಯೋದಿರ್ತದೆ, ಹೀರೋ ಬೈಸ್ಕೋತ ನಿಂದನೆ ಒಳಗಾಗ್ತಾನ. ಎಂದಿಗೂ ಕೂಡ ಹೀರೋ ಖುದ್ದು ಅನುಭವ ಮಾಡೋದಿಲ್ಲ, ನನಗೆ ಏನೆಲ್ಲ ಬೈತಾರಲ್ಲಪ್ಪ ಈ ಸಿನಿಮಾದಾಗ ಯಾಕೆ ಬಂದೆ ನಾನು, ಈ ಸಿನಿಮಾದೊಳಗೆ ಬರೀ ಬೈಸ್ಕೊಳ್ಳೋದೇ ಐತಲ್ಲ ನನ್ನ ಹಣೆ ಬರಹ, ಹೀಗೆ ಅನ್ನೋದಿಲ್ಲ. ಸಿನಿಮಾ ನನ್ನ ಪಾರ್ಟ್, ನನ್ನ ರೋಲ್ ಒಳಗೆ ನನ್ನ ಕ್ಯಾರೆಕ್ಟರೇ ಹೀಗೆ ಬೈಸ್ಕೊಳ್ದಿದೆ ಅಂತ ಅನ್ಕೋತಾರೆ. ಹಾಗೆ ನಿಂದ ಸ್ತುತಿ ಮಾನ್ ಅಪಮಾನದಲ್ಲಿ ಸಮಾನ ಸ್ಥಿತಿ ಯಾರಿಗಿರ್ಲಿಕ್ಕೆ ಸಾಧ್ಯದಂದರೆ ಯಾರು ಡ್ರಾಮಾದ ಡಾಲನ್ನು ಉಪಯೋಗ ಮಾಡ್ತಾರೆ. ಇದು ಡ್ರಾಮಾ ಇದೆ, ಇದು ರಿಯಲ್ ಅಲ್ಲ, ಇದು ನಾಟಕ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರೇ ಸಮಾನ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಯಾರೇನೇ ಅಂದರೂ ಕೂಡ ಶಾಂತ ಇರುವುದನ್ನು ಕಲೀರಿ ಅಂತಾರೆ ಬಾಬಾ. ಹಾತ್ ಮೇ ಲಾ ನಹಿ ಉಠಾನ, ಎಂದಿಗೂ ಸಾಮಾನು ತೊಗೊಂಡು ಹೊಡೆಯೋದು ಅಥವಾ ಬೈಯೋದು, ಅವರನ್ನು ಕಂಟ್ರೋಲ್ ಮಾಡೋದು ಮಾಡಬೇಡ್ರಿ. ಯಾಕಂದರೆ ಡ್ರಾಮಾದ ಕಂಟ್ರೋಲ್ನಲ್ಲಿ ಎಲ್ಲವೂ ನಡೀತಾ ಇದೆ. ನಾನು ಯಾವುದೇ ವ್ಯಕ್ತಿಯನ್ನು ನನ್ನ ಕಂಟ್ರೋಲ್ನಲ್ಲಿ ತೊಗೋಬೇಕಂತಂದ್ರೆ ಇದರಿಂದ ಕಾನೂನು ಭಂಗ ಆಗ್ತದ, ಅದರ ದಂಡನೂ ಕೂಡ ಭೋಗಿಸ್ಬೇಕಾಗ್ತದೆ ಅಂತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಮೊದಲೇದು
माया के वश होकर कोई भी असुरी चलन नहीं चलनी है. ಮಾಯಾ ವಶಭೂತ ಅರ್ಥ ಕ್ಯಾರೆಕ್ಟರ್ನ, ರೋಲ್ನ ನೆನಪಿನ ಅಥವಾ ರೋಲ್ನ ಅನುಭವಗಳ ಪ್ರಭಾವದಲ್ಲಿ ಸಿಕ್ಕಾಕೊಂಡು ಇದೆಲ್ಲ ರಿಯಲ್ ಫೀಲ್ ಮಾಡ್ತಾ ಬಾಬಾ ಹೇಳ್ತಾರೆ ಅಸುರಿ ಚಲನೆಯನ್ನ ಮಾಡಬೇಡ್ರಿ. अपनी चलन का रजिस्टर रखना है. ऐसा कोई कर्म नहीं करना जो पश्चाताप करना पड़े. ಇಂಥ ಕರ್ಮ ಎಂದಿಗೂ ಮಾಡಬೇಡ್ರಿ, ಅದನ್ನು ಪಶ್ಚಾತ್ತಾಪ ಪಡುವಂಥದ್ದು. ಪಶ್ಚಾತ್ತಾಪ ಅಂದರೆ ಡ್ರಾಮಾದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನ ರಿಯಲ್ ಅಂತ ಅನುಭವ ಮಾಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ತೀರಿ ಅಂತಂದ್ರ, ರಿಯಲ್ ಅಂತ ಫೀಲ್ ಮಾಡಿ ತಮ್ಮ ಆತ್ಮದ ಸತ್ಯ ಮರೆತು ದುಃಖಿ ಆಗ್ತೀರಿ ಅಂತಂದ್ರ ಬಾಬಾ ಹೇಳ್ತಾರೆ ಇದು ಕರ್ಮ ಮಾಡಿ ಪಶ್ಚಾತ್ತಾಪ ಪಡುವಂಥದ್ದು. ಪಶ್ಚಾತ್ತಾಪ ಪಡುವಂಥ ಕರ್ಮ ಎಂದಿಗೂ ಮಕ್ಕಳ ಮೂಲಕ ಆಗಬಾರ್ದು. ಸೆಕೆಂಡ್ ಪಾಯಿಂಟ್, बहुत बहुत प्यार और नम्रता से सेवा करनी है. ಅಂಡರ್ಲೈನ್, ಬಹಳ ಪ್ರೀತಿಯಿಂದ ಬಹಳ ನಮ್ರತೆಯಿಂದ ಸೇವಾ ಮಾಡ್ರಿ, ಮಧುರರು ಆಗ್ರಿ, ತಮ್ಮ ಮುಖದಿಂದ ಎಂದಿಗೂ ಕೂಡ ಅಸುರಿ ಶಬ್ದಗಳು ಬರಬಾರ್ದು ಅಂತ. ಬಹಳ ಬಹಳ ಪ್ರೀತಿ ಮತ್ತು ನಮ್ರತೆಯಿಂದ, ಪ್ರೀತಿ ನಮ್ರತೆ ಕ್ಯಾರೆಕ್ಟರ್ ಒಳಗಿದೆ ಅಂತಂದರೆ, ಒಂದು ವೇಳೆ ಕೆಲವರು ಬಹಳ ನಮ್ರ ಇರ್ತಾರೆ, ಬಹಳ ವಿನಮ್ರ ಇರ್ತಾರೆ, ಬಹಳ ಸಾಫ್ಟ್ ಮಾತಾಡ್ತಾರೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಇದರ ಅರ್ಥ ಅವರು ಸೋಲ್ ಕಾನ್ಷಿಯಸ್ನಾಗ ಇದ್ದಾರಂತ ಹಾಗೇನಿಲ್ಲ. ಸೋಲ್ ಕಾನ್ಷಿಯಸ್ನಲ್ಲಿ ಇದ್ದಾಗ ಯಾವ ನಮ್ರತೆ ಯಾವ ಪ್ರೀತಿ ಇದೆ ಅದು ಬಾಬಾ ಹೇಳ್ತಾರೆ ಅದು ಒರಿಜಿನಲ್ ಲವ್, ಒರಿಜಿನಲ್ ವಿನಮ್ರತ. ಈ ವಿನಮ್ರತೆಯಿಂದ ಯಜ್ಞದ ಬಾಬಾರವರ ಸೇವೆಯನ್ನ ಮಾಡಬೇಕಾಗಿದೆ. ಮೀಠಾ ಬನ್ನಾ ಹೈ, मुख से असुरी बोल नहीं निकाले है. संघ की बहुत बहुत संभाल करनी है. ಸಂಘದ ಬಹಳಷ್ಟು ಸಂಭಾಲನೆ ಮಾಡ್ರಿ. ಯಾರ ಸಂಘ? ನಮಗನ್ನಿಸ್ತದ ಅಜ್ಞಾನಿಗಳ ಸಂಘ ಮಾಡಬಾರ್ದು, ಈ BK ಇವ್ರು ಹೀಗದಾರೆ ಇವ್ರ ಸಂಘ ಮಾಡಬಾರ್ದು ಅಂತ ಬಾಬಾ ಹೇಳ್ತಾರೆ. ಮನಸ್ಸಿನ ಸಂಘನೂ ಮಾಡಬೇಡ್ರಿ ಅಂತ. ಮನಸ್ಸಿನಲ್ಲಿ ನಡೆಯುವ ಎಲ್ಲ ವಿಚಾರ ಡ್ರಾಮಾ ಸ್ಕ್ರಿಪ್ಟೆಡ್ ಇದೆ, ಅದನ್ನು ಮನಸ್ಸನ್ನೇ ಬಾಬಾಗೆ ಅರ್ಪಿಸುವ ಕಾರ್ಯ ಮಾಡಬೇಕಾಗಿದೆ ಹೊರತಾಗಿ ಮನಸ್ಸನ್ನು ನಂಬಿ ಮನಸ್ಸಿನ ಸಂಘದೊಳಗೆ ಬಂದು ಮನಸ್ಸು ಏನೆಲ್ಲ ಹೊಯ್ದಾಡುವ ಕೆಲಸ ಮಾಡ್ತದ, ಅಲೆದಾಡುವ ಕೆಲಸ ಮಾಡಿಸ್ತದ, ಬಾಬಾ ಹೇಳ್ತಾರ ಮನಸ್ಸಿನ ಸಂಘದಲ್ಲೂ ಬರಬೇಡ್ರಿ ಮತ್ತು ದೇಹ ಭಾನದ ಮಾತುಗಳನ್ನಾಡೋರ ಸಂಘದೊಳಗೂ ಕೂಡ ಬರಬೇಡ್ರಿ. ತಮ್ಮ ಬಾಯಿಯಿಂದ ಅಸುರಿ ಶಬ್ದ ಬರಬಾರ್ದು. ಸಂಘದ ಭಾಳ ಸಂಭಾಲನೆ ಮಾಡ್ಕೊಳ್ರಿ. ಅಂದರೆ ಸ್ಥೂಲದೊಳಗೂ ಕೂಡ ಯಾವತ್ತಿಗೂ ತಿಳ್ಕೊಡ್ರಿ, ಅವ್ರು ನನ್ನ ಭಾಳ ಕೇರ್ ಮಾಡ್ತಾರೆ, ಹೆಲ್ತ್ ಸರಿ ಇಟ್ಕೊಡ್ರಿ ಅಂತ, ನಿಮ್ಗೆ ನೀರು ಕೊಡ್ಲೇನು, ಊಟ ಮಾಡ್ತೀರೇನು, ನಮ್ಮ ಬಗ್ಗೆ ಅಂದರೆ ನಮ್ಮ ಒಳ್ಳೆತನದ ಬಗ್ಗೆ ಗೌರವ ಕೊಡುವಂತಹ ಕರ್ಮ ಮಾಡ್ತಾರತ್ತಂದ್ರೂ ಸಂಭಾಲನೆ ಮಾಡಿಟ್ಕೊಡ್ರಿ ಅಂತಾರೆ ಬಾಬಾ. ಯಾಕಂದರೆ ಲೌಕಿಕದಲ್ಲೂ ಶರಣರು ಹೇಳ್ತಾರೆ, ಬೈದು ಹೇಳಿದ್ರೆ ನಮಗೆ ಒಳ್ಳೇದಕ್ಕೆ ಹೇಳ್ತಾರ ಅಂತ, ಹೊಗಳ್ತಾರ ಅಂತಂದ್ರೆ ಜರೂರ್ ಅಲ್ಲಿ ಏನೋ ಇದೆ. ಅದಕ್ಕೆ ಇವತ್ತು ಕಲಿಯುಗದ ಮನಸ್ಸಿನ ಒಂದು ಸಂತುಲತೆಯನ್ನು ಕಳ್ಕೊಂಡಿರುವಂಥ ಮನಸ್ಸುಗಳು ತಿಳ್ಕೊತಾರ, ಮೇಲಿನ ಪ್ರೀತಿಗೆ ಪರವಶ ಆಗಿಬಿಡ್ತಾರೆ. ಇವ್ರು ನಾನು ಭಾಳ ಪ್ರೀತಿ ಮಾಡ್ತಾರ ತಿಳ್ಕೊತಾರೆ, ಕೇರ್ ಮಾಡೋದಕ್ಕೂ ಪ್ರೀತಿ ಅಂತಾನೆ ತಿಳ್ಕೊತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಏನಂತ, ಸಂಘದಿಂದ ನಿಮ್ಮನ್ನು ಭಾಳ ಸಂಭಾಲನೆ ಮಾಡ್ಕೊಡ್ರಿ, ಶ್ರೀಮತ್ ಅನುಸಾರ ನಡೆ. ಶ್ರೀಮತ ನಂಬರ್ 1 ಯಾವುದು ಅಂತಂದರೆ ದೇಹಭಾನದಿಂದ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದು. ವರದಾನ್, ಸಂಘಟಿತ ರೂಪದಿಂದ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾಡ ಬಜಾನೆ ವಾಲೆ ಎವರ್ ರೆಡಿ ಭವ. ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿಯ ಅಭ್ಯಾಸದ ಮೂಲಕ ವಿಜಯದ ನಗಾಡೆ ಬಾರಿಸುವಂತಹ ಎವರ್ ರೆಡಿ ಆತ್ಮರು ಆಗ್ರಿ. विश्व में विजय का नगाड़ा तब बजेगा जब सभी के सब संकल्प एक संकल्प में समा जाएंगे. अंडरलाइन, ವಿಶ್ವದಲ್ಲಿ ಭಗವಂತನ ಬಂದಿರುವಂತಹ ನಮ್ಮೆಲ್ಲರ ಅಪ್ಪ ಒಬ್ಬನೇ ನಿರಾಕಾರ ತಂದೆ, ನಾವೆಲ್ಲರೂ ಅವನ ಮಕ್ಕಳು ಅನ್ನುವಂಥದ್ದು ಡಂಗರ ಯಾವಾಗ ಸಾರ್ತದ, ಯಾವಾಗ ಈ ನಗಾಡೆ ಬಾರಿಸ್ತದಂದ್ರ ನಮ್ಮೆಲ್ಲರ ಸಂಕಲ್ಪ ಒಂದಾದಾಗ, ಅಂದರೆ ಎಲ್ಲರೂ ಸೋಲ್ ಸ್ಥಿತಿಯಲ್ಲಿ ಸ್ಥಿತ ಆದಾಗ, ಎಲ್ಲರೂ ಆತ್ಮಿಕ ಸ್ವರೂಪದಲ್ಲಿ ದೇಹಭಾನದಿಂದ ಡಿಟ್ಯಾಚ್ ಆದಾಗ, ನಮ್ಮೆಲ್ಲರ ಸಂಕಲ್ಪ ಒಂದಾದಾಗ ಇಡೀ ಜಗತ್ತಿನೊಳಗ ಒಬ್ಬ ಭಗವಂತನ ಪ್ರತ್ಯಕ್ಷತೆ ಆಗಲಿಕ್ಕೆ ಸಾಧ್ಯ ಇದೆ. संगठित रूप में जब एक सेकंड में सभी एक रस स्थिति में स्थित हो जाए तब एवर रेडी. ಎಲ್ಲಾರ್ದು ಸಂಕಲ್ಪ ಏಕರ ಸ್ಥಿತಿಯಲ್ಲಿ ಒಬ್ಬ ನಿರಾಕಾರ ತಂದೆಯ ನೆನಪಿನಲ್ಲಿ ಈ ಮನಸ್ಸು ನಿಲ್ತದೋ ಅದು ನಿಜವಾದ ಎವರ್ ರೆಡಿ ಅಂತಾರೆ ಬಾಬಾ. एक सेकंड में एकमत
एक रस स्थिति, एक संकल्प में स्थित होने की ही निशानी अंगुली दिखाई है, अंडरलाइन. ಬಾಬಾ ಹೇಳ್ತಾರೆ ನಮ್ಗೆಲ್ಲಾರ್ದು ಸಂಕಲ್ಪ ಒಬ್ಬ ಶಿವನ ಜೊತೆ ಕನೆಕ್ಟ್ ಆಗೋದು, ನಮ್ಮೆಲ್ಲರ ಆಂತರಿಕ ರಸ ಎಲ್ಲವೂ ಒಬ್ಬ ನಿರಾಕಾರ ತಂದೆಯ ಜೊತೆಗೆ ಏಕಾಗ್ರ ಆಗೋದೇನಿದೆಯಲ್ಲ, ಇದನ್ನೇ ಭಕ್ತಿ ಮಾರ್ಗದಲ್ಲಿ ಯಾದಗಾರ್ ರೂಪದಲ್ಲಿ ತೋರಿಸಿದ್ದಾರೆ. ಗೋವರ್ಧನ ಪರ್ವತವನ್ನ ಎಲ್ಲರೂ ಬೆರಳಿನಿಂದ ಎತ್ತಿದ್ರು ಅಂತ. तो इसीलिए संगठित रूप में एक रस स्थिति बनाने का अभ्यास करो. ಅದಕ್ಕಾಗಿ ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿ ಅಭ್ಯಾಸ ಮಾಡುವಂತಹ ಒಂದು ಪ್ರಾಕ್ಟೀಸನ್ನು ಹೆಚ್ಚಿಸ್ಕೊಡ್ರಿ. ಆಗ್ಲೇ ವಿಶ್ವದ ಒಳಗಡೆ ಶಕ್ತಿ ಸೇನೆ ಹೆಸರು ಪ್ರಸಿದ್ಧ ಆಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ಶ್ರೇಷ್ಠ ಪುರುಷಾರ್ಥ ಮೇ ಥಕಾವಟ್ ಆನಾ ಯಹ ಭಿ ಆಲಸ್ಯ ಕಿ ನಿಶಾನಿ ಹೈ. ಶ್ರೇಷ್ಠ ಪುರುಷಾರ್ಥ ಮಾಡುವಾಗ ಒಂದು ವೇಳೆ ಸುಸ್ತು ಅನ್ನಿಸ್ತದೆ ಅಂದ್ರೆ, ಭಾಳ ಮಾಡ್ತಿದ್ದೀನಿಯಪ್ಪ ಅಂತ ಅನ್ನಿಸ್ತದಂದ್ರೆ ಇದು ಆಲಸ್ಯದ ನಿಶಾನಿ ಅಂತಾರೆ ಬಾಬಾ. ಆ ವ್ಯಕ್ತಿ ಶಾರೆ ತಮ್ಮ ಒಂದು ಆತ್ಮಿಕ ದೃಷ್ಟಿಯಿಂದ ತಮ್ಮ ಸಂಕಲ್ಪಗಳ ಸಿದ್ಧಿಯನ್ನು ಮಾಡ್ಕೋಬಹುದು. ಸಂಕಲ್ಪಗಳ ಸಿದ್ಧಿ ಅಂತಂದರೆ ಯಾವಾಗ ನಾವು ಸೋಲ್ನ ರಿಯಲ್ ಸತ್ಯದ ಅನುಭವ ಮಾಡ್ತೀವಿ, ಆಗ ಸೋಲ್ನ ಒಂದು ಸಂಕಲ್ಪ ಏನಿರ್ತದೆ ಅದು ಡ್ರಾಮಾ ಅನುಸಾರ ಏನಾಗಬೇಕಾಗಿದೆ ಅದೇ ಥಾಟ್ ಬರ್ತದೆ. ಮಾಡ್ಲೋ ಬ್ಯಾಡೋ, ಹೋಗ್ಲೋ ಬ್ಯಾಡೋ, ತಿನ್ಲೋ ಏನು ಬಿಡ್ಲೋ, ಏನು ಮಾಡಲಿ ಅಂತ ಕನ್ಫ್ಯೂಷನ್ ಇದೆ ಅಂತಂದ್ರೆ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿದ್ದೀವಿ ಅಂತ. ಒಂದು ವೇಳೆ ಸೋಲ್ ಕಾನ್ಷಿಯಸ್ನಲ್ಲಿ ಇದ್ವಿ ಅಂದರೆ ಬಾಬಾ ಹೇಳ್ತಾರ ನಿಮಗೆ ಒಂದೇ ಒಂದು ಸಂಕಲ್ಪ ಬರ್ತದ, ಅದು ಶುದ್ಧ ಏನು ಆಗಬೇಕು ಅದ ಸಂಕಲ್ಪನೆ ಬರ್ತದೆ, ನಾ ಇದನ್ನು ಮಾಡಬೇಕು ಅಂತ. वह रिद्धि सिद्धि है अल्पकाल, लेकिन याद की विधि से संकल्प और कर्मों की सिद्धि है अविनाशी. ಜಗತ್ತಿನಲ್ಲಿ ರಿದ್ಧಿ ಸಿದ್ಧಿ ಮಾಡಿಸ್ತಾರೆ, ಏನೇ ಮಾಡಿಸಿದ್ರು ಅಲ್ಪ ಕಾಲದ ಪ್ರಭಾವ ಅದು ಅಷ್ಟೇ. ಆದರೆ ನೀವು ಈ ಸಮಯದೊಳಗೆ ನಿಮ್ಮ ಸ್ಥಿತಿಯನ್ನು ಅಂದರೆ ನಿಮ್ಮ ನಿರಾಕಾರಿ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ನಿರಾಕಾರ ತಂದೆಯ ನೆನಪನ್ನು ಯಾವಾಗ ಮಾಡ್ತೀರಿ, ಆ ನೆನಪಿನ ವಿಧಿ ಏನಿದೆಯಲ್ಲ, ಆತ್ಮಸ್ಥಿತಿಯಲ್ಲಿ ಚಿತ್ತಾಗಿ ಬಾಬಾ ನೆನಪು ಮಾಡೋದು, ಈ ವಿಧಿಯಿಂದ ನೀವು ಸಂಕಲ್ಪ ಮತ್ತು ಕರ್ಮ ಎರಡರಲ್ಲೂ ಸಿದ್ಧಿ ಸ್ವರೂಪರಾಗಲಿಕ್ಕೆ ಸಾಧ್ಯ ಇದೆ. ये वह रिद्धि सिद्धि यूज करते हैं और आप याद की विधि से संकल्पों और कर्मों की सिद्धि प्राप्त करते हो. ಜಗತ್ತಿನಲ್ಲಿ ರಿದ್ಧಿ ಸಿದ್ಧಿಯ ಮೂಲಕ ತಮ್ಮ ಕಾರ್ಯಗಳನ್ನು ಸಿದ್ಧ ಮಾಡ್ಕೋತಾ ಇದ್ದಾರೆ. ಆದರೆ ತಾವು ಬಾಬಾನ ನೆನಪು, ಪರಮಾತ್ಮನ ಜೊತೆಗಿನ ಸಂಬಂಧ ಮತ್ತು ಡಿವೈನ್ ಸೋಲ್ನ ಒಂದು ಡಿವೈನ್ ಕನೆಕ್ಷನ್ ಏನಿದೆಯಲ್ಲ, ಇದರ ಮೂಲಕ, ಈ ವಿಧಿಯ ಮೂಲಕ ನೀವು ಸಂಕಲ್ಪ ಮತ್ತು ಕರ್ಮಗಳನ್ನು ಸಿದ್ಧ ಮಾಡ್ಕೋತೀರಿ. ಅಂದರೆ ಅದೇ ಕರ್ಮ ಆಗ್ತದೆ, ಡ್ರಾಮಾನುಸಾರ ಏನಾಗಬೇಕು ಅಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ, ಥಾಟಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ, ಒಂದೇ ಸಿಂಗಲ್ ಥಾಟ್, ಪ್ಯೂರ್ ಥಾಟ್, ಕನ್ಫ್ಯೂಷನ್ ಇಲ್ಲ ಅಂತಂದಮೇಲೆ ಇದು ಸಿದ್ಧಿ. ಸೊ ಇಂತಹ ಸಿದ್ಧಿ ಸ್ವರೂಪರು ನೀವಾಗಲಿಕ್ಕೆ ಸಾಧ್ಯ ಇದೆ ಯಾವಾಗ ನಿಮ್ಮ ಮನಸ್ಸಿನ ಮೂಲಕ ಶುಭ ಸಂಕಲ್ಪಗಳ ಮೂಲಕ ಈ ವೈಬ್ರೇಷನನ್ನು ನೀವು ನಿರಂತರ ವಿಶ್ವಕ್ಕೆ ಕೊಡ್ತಾ ಹೋದ ಹಾಗ. ಓಂ ಶಾಂತಿ.